ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇ ಕಥಾಯ ಶ್ರಿತೌ ವಾಚನ್ನ ಸದದಾ ತುನೇವ ಕಿರಣ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶನೈಶ್ಚರನ ಆರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಶನಿದೋಷ ನಿವಾರಣೆಗೆ, ಅಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ, ಶನಿದೋಷ ಪ್ರಶಾಂತಯೇ, ಶನಿದೋಷ ಪ್ರಶಮನವಾಗಿಬಿಡುತ್ತೆ, ಅಂದರೆ ಇಲ್ಲವಾಗಿಸುತ್ತೆ. ಯಾವುದರಿಂದ ಹೇಳುತ್ತೆ? ನೀಲಕಂ ಮಹಿಷಂ ಕೃಷ್ಣಂ ವಸ್ತ್ರಂ ಲೋಹಂ ತೈಲಂ ತಥಾ ತಿಲಂ ತಥಾ ತೈಲಂಚ ದಕ್ಷಿಣಾಯುಕ್ತಂ ಶನಿದೋಷ ಪ್ರಶಾಂತಯೇ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ. ನೀಲಕಂ, ನೀಲಮಣಿಯನ್ನು ನಾವು ಕೈಗೆ ಹಾಕ್ಕೋತೀವಲ್ಲ, ಹರಳು, ಅದನ್ನು ನಾವು ಧಾರಣೆ ಮಾಡೋದಷ್ಟೇ ಅಲ್ಲ, ಆ ನೀಲಮಣಿಯನ್ನು ಶನೈಶ್ಚರನ ಮಂದಿರಕ್ಕೆ ತಗೊಂಡು ಹೋಗಿ ಕೊಟ್ಟರು, ದಾನ ಮಾಡಿದ್ರು. ಅಲ್ಲಿಟ್ಟಲ್ಲಿ ಅಭಿಷೇಕ ಆಗುತ್ತೆ. ಶನೈಶ್ಚರನ ಪೂಜೆ ಏನು ನೆರವೇರ್ತೋ ಅದೆಲ್ಲ ನೀಲಮಣಿಗಾಗುತ್ತೆ. ಅದನ್ನು ನೀವು ದಾನ ಮಾಡಿದ್ರೆ ಶನಿದೋಷ ನಿವಾರಣೆ ಆಗುತ್ತೆ. ಮಹಿಷಂ, ಕೋಣ ದಾನ ಮಾಡಿದ್ರೆ ಆಗುತ್ತಂತೆ. ಇದು ತುಂಬ ವಿರಳವಾಗಿದೆ. ಹಿಂದೆಲ್ಲ ಹಳ್ಳಿಗಳಲ್ಲಿ ರಾಜರು ಇದ್ದ ಸಂದರ್ಭದಲ್ಲಿ ಆಗ್ತಾಯಿತ್ತು. ಈಗ ಯಾವುದು ಲಭ್ಯವಿದೆಯೋ ಅದನ್ನು ಮಾಡ್ತಕ್ಕಂಥದ್ದು. ಕೃಷ್ಣಂ ವಸ್ತ್ರಂ, ಕಪ್ಪು ವಸ್ತ್ರವನ್ನು, ಕಪ್ಪು ಬಟ್ಟೆಯನ್ನು ತಗೊಂಡು ಹೋಗಿ ಶನೈಶ್ಚರನಿಗೆ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಕಪ್ಪು ವಸ್ತ್ರದಿಂದ ಅಲಂಕಾರ ಮಾಡಿದ್ರೆ ಬಹಳ ಒಳ್ಳೆಯದು. ಹೀಗಾಗಿ ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ, ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಒಂದು ಸೀರೆ ಸಮರ್ಪಣೆ ಮಾಡೋಲ್ವಾ, ಹಾಗೆ ಗಣಪತಿ ದೇವಸ್ಥಾನಕ್ಕೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದರೆ ವಸ್ತ್ರ ಪಂಚೆ ಶಲ್ಯಗಳನ್ನು ಸಮರ್ಪಣೆ ಮಾಡಲ್ವಾ, ಆ ರೀತಿಯಲ್ಲಿ ಶನೈಶ್ಚರನಿಗೆ ಕಪ್ಪು ಬಣ್ಣದ ವಸ್ತ್ರ, ಕಪ್ಪು ಪಂಚೆ ಶಲ್ಯ, ಇದನ್ನು ತಗೊಂಡು ಹೋಗಿ ಕೊಟ್ಟರೆ, ಶನೈಶ್ಚರನಿಗೆ ಅಲಂಕಾರ ಮಾಡಿಸಿದ್ರೆ, ವಸ್ತ್ರಾಲಂಕಾರ ಅದು ಕೂಡ ಅಲಂಕಾರ ವಿಚಾರದಲ್ಲೂ ಆಗಮಶಾಸ್ತ್ರ ಒಂದು ಬಹಳ ವಿಶೇಷವಾಗಿ ನಿರ್ದೇಶನ ಮಾಡುತ್ತೆ. ಇಷ್ಟೇ ಪ್ರಮಾಣದಲ್ಲಿ ವಸ್ತ್ರ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿ ಹೂವು ಇರಬೇಕು. ಒಂದು ಅಲಂಕಾರ ಮೂರ್ತಿಯನ್ನು ನಾವು ಹೇಗಂದ್ರೆ ಹಾಗೆ ತುಂಬಿಸಿಬಿಟ್ಟಿರ್ತೀವಿ ಹೂವಿಂದ ಹಾಕಿ, ಹಾಗಲ್ಲ. ಹೂವು ಕಾಲು ಪ್ರಮಾಣದಲ್ಲೇ ಇರಬೇಕು, ವಸ್ತ್ರ ಕಾಲು ಪ್ರಮಾಣದಲ್ಲಿ ಇರಬೇಕು. ಹೀಗೊಂದು ಪ್ರಮಾಣವನ್ನೇ ಕೊಟ್ಟಿದೆ. ಅದು ಆವಾಗ ನೋಡಲಿಕ್ಕೆ ಲಕ್ಷಣವಾಗಿ ಕಾಣುತ್ತೆ, ಅಷ್ಟೇ ಅಗತ್ಯ ಇರೋದಲ್ಲಿ. ಹೀಗಿದೆ, ಇರಲಿ ಬಿಡಿ, ಆ ವಿಚಾರ ಬೇರೆ. ಅಂತೂ ಕಪ್ಪು ವಸ್ತ್ರವನ್ನು ತಗೊಂಡು ಹೋಗಿಕೊಟ್ರೆ, ಆಮೇಲೆ ತಿಲ ಅಂದರೆ ಕಪ್ಪೆಳ್ಳನ್ನು ತಗೊಂಡು ಹೋಗಿ ದಾನ ಮಾಡಿದ್ರು, ಶನೈಶ್ಚರ ಮಂದಿರಕ್ಕೆ ಇಟ್ಟರು, ಅಲ್ಲಿ ಕೊಟ್ಟು ಬಂದರು. ಅದು ಕೂಡ ಶನಿದೋಷವನ್ನು ಪ್ರಶಾಂತಯೇ ನಿವಾರಿಸುತ್ತೆ, ಶನಿದೋಷವನ್ನು ನಿವಾರಿಸುತ್ತೆ. ಮತ್ತು ತೈಲಂ, ತಿಲದಿಂದ ಮಾಡಿರ್ತಕ್ಕಂಥದ್ದೇ ತೈಲ, ಅಂದರೆ ಎಣ್ಣೆ, ತೈಲ. ಇದನ್ನು ತಗೊಂಡು ಹೋಗಿ ಶನೈಶ್ಚರನಿಗೆ ಸಮರ್ಪಣೆ ಮಾಡಿದ್ರು. ದಕ್ಷಿಣಾಯುಕ್ತಂ, ಹಣವನ್ನು ಸ್ವಲ್ಪ, ಏನೂ ಇಲ್ಲಪ್ಪ ನನ್ನ ಹತ್ರ ಹಣ ಇದೆ ಅಂತಂದರೆ ಅದನ್ನಾದರೂ ಕೊಡಬಹುದು. ಅಥವಾ ಇವೆಲ್ಲವುಗಳ ಜೊತೆಗೆ ಸ್ವಲ್ಪ ಹಣ ಸೇರಿಸಿ ಕೊಟ್ಟರೆ ಬಹಳ ಒಳ್ಳೆಯದು. ದೇವಸ್ಥಾನಕ್ಕೆ ನಾವು ಧಾರಾಳವಾಗಿ ಎಸ್.ಎಲ್. ಭೈರಪ್ಪನವರು ಹೇಳ್ತಾಯಿದ್ರು, ಅವರು ದೇವಸ್ಥಾನಗಳಿಗೆ ಹೋದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಹರಿಬರಿಯಲ್ಲಿ ಓಡ್ಕೊಂಡು ಇಷ್ಟು ದೂರದಿಂದ ಶೃಂಗೇರಿಗೋ ಹೊರನಾಡಿಗೋ ಅಥವಾ ಇನ್ಯಾವುದೋ ಕೊಲ್ಲೂರಿಗೋ ಕಟೀಲಿಗೋ ಹೋಗಿರ್ತೀವಿ. ಅಲ್ಲಿಗೆ ಹೋಗಿ ಎಷ್ಟು ದೂರದಿಂದ, ಸುಮಾರು 400-500 ಕಿಲೋಮೀಟರ್ಗಳ ದೂರಕ್ಕೆ ಹೋಗಿರ್ತೀವಿ. ಅಲ್ಲಿ ದರ್ಶನ ಆಗ್ತಿದ್ದ ಹಾಗೆಯೇ ಇನ್ನೊಂದು ಕಡೆಗೆ ಹೋಗಬೇಕು, ಹೀಗೆ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ. ಅವಸರದಲ್ಲಿ ದರ್ಶನ, ಅವಸರದಲ್ಲಿ ಊಟ ಮಾಡ್ಕೋ, ಅವಸರದಲ್ಲಿ ಹೊರಟು ಬಿಡು, ಹೀಗಾಗುತ್ತೆ. ಹಾಗೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಭೈರಪ್ಪನವರು ಹೇಳಿದ ಮಾತಿದು. ಅಲ್ಲಿ ಹೋದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆ ವಾತಾವರಣವನ್ನು ಅನುಭವಿಸಿ ಒಂದು ದಿವಸ.
ಅಲ್ಲಿರ್ತಕ್ಕಂಥ ದೈವಿ ತರಂಗ, ಮಂತ್ರ ತರಂಗಗಳು, ಅಲ್ಲಿ ಎಷ್ಟು ಜನ ಸಾಧು ಸಂತರು, ಗುರುಗಳು, ಯತಿಗಳು, ಮಹನೀಯರೆಲ್ಲ ಓಡಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಇನ್ಯಾವುದೋ ಅಧಿಷ್ಠಾನ ಮಂತ್ರಿಗಳು, ಈಗ ಉದಾಹರಣೆಗೆ ಮಂತ್ರಾಲಯಕ್ಕೆ ಎಷ್ಟು ಜನ ಹೋಗ್ತಾರೆ. ಆ ಅವಸರದಲ್ಲಿ ಆ ಗೊಂದಲ, ಆ ಗಜಿಬಿಜಿ, ಹೀಗೆ ಹೋಗಿ ನೀವು ದರ್ಶನ 1 ಸೆಕೆಂಡ್, ತಿರುಪ್ತಿಗಾದರೂ ಅದೇ ತಾನೆ, 1 ಸೆಕೆಂಡಲ್ಲಿ ಹೀಗೆ ಹೋಗ್ಬಿಡುತ್ತೆ. ಆಯ್ತು, ಅಲ್ಲಂತೂ ನಮಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಹೊರಗೆ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಫೀಲ್ ಮಾಡಿ, ಆ ಸಂಪೂರ್ಣ ಆ ಕ್ಷೇತ್ರವೇ ಆ ಭಗವದ್ಮಯವಾಗಿರ್ತದೆ. ಹೀಗಾಗಿ ಅಲ್ಲಿ ನಾವು ಸ್ವಲ್ಪ ತಿರಬೇಕು, ಸ್ವಲ್ಪ ಕಾಲ ಅದನ್ನು ಅಲ್ಲಿ ಜಪ, ಆ ಎಲ್ಲೆಲ್ಲಿ ಕ್ಷೇತ್ರಕ್ಕೆ ಹೋಗಿರ್ತೀರೋ ಆಯಾ ದೇವತೆಯ ಜಪವಾದರೂ ಒಂದು ಸ್ವಲ್ಪ 108 1008 ಕನಿಷ್ಠ ಪಕ್ಷ ಒಂದು ಸ್ತೋತ್ರವನ್ನು, ಹಾಡನ್ನು ಹೇಳಿ ಒಂದು ಕಡೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಕೂತು, ಮತ್ತು ಬರೋರಿಗೆ ಹೋಗೋರಿಗೆ ತೊಂದರೆ ಮಾಡೋದು ಮಧ್ಯದಲ್ಲಿ ಕೂತುಬಿಟ್ಟೆ ಇದೆಲ್ಲ ಸಂಸ್ಕಾರ. ಹೋಗಿ ಅಲ್ಲಿ ಅದನ್ನು ಇದನ್ನು ಹೇಳಿದ್ರು ಅವರು, ಭೈರಪ್ಪನವರು ಅವರ ಮಾತುಗಳಲ್ಲಿ ಕೇಳಿದ್ದೆ ನಾನು. ಅಲ್ಲಿ ಹೋಗು, ಸ್ವಲ್ಪ ಕೂತ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾದ ವಿಚಾರ, ಯಥೇಚ್ಛವಾಗಿ ಕೊಡಬೇಕಲ್ಲಿ, ದಾನವನ್ನು ಮಾಡಬೇಕು, ಹಣವನ್ನು ಸಮರ್ಪಣೆ ಮಾಡಬೇಕು, ಹುಂಡಿಗೆ ಹಾಕಬೇಕು. ಯಾಕೆಂದರೆ ಒಂದು ದೇವಸ್ಥಾನ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುತ್ತೆ, ಎಷ್ಟು ಶಾಲೆಗಳಿಗೆ ಅನ್ನವನ್ನು ಕಳಿಸ್ತಾ ಇರುತ್ತೆ. ಅಲ್ಲಿಗೆ ಬಂದಿರತಕ್ಕಂಥ ಅಲ್ಲಿ ಯಾವ್ಯಾವುದೋ ಸೇವೆಗಳಿಂದ ದೇವಸ್ಥಾನದ ಏನು ಬರೀ ಕೇವಲ ಮಂದಿರ ಉದ್ಧಾರ ಅಷ್ಟೇ ಅಲ್ಲ, ಭಕ್ತೋದ್ಧಾರವಾಗ್ತಾ ಇರುತ್ತಲ್ಲಿ. ಈ ಕಾರಣ ಯಾವುದೋ ಒಂದು ಒಳ್ಳೆಯ ಶುಭ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನಮ್ಮನ್ನು ನಾವು ತೊಡಗಿಸ್ಕೊಂಡು, ನಾವು ಪ್ರತ್ಯೇಕವಾಗಿ ಮಾಡೋಕ್ಕಾಗುತ್ತಾ? ಅನ್ನದಾನ ಅಷ್ಟು 1000 ಜನಕ್ಕೆ ಮಾಡಿ ಅಂತಂದ್ರೆ ಆಗುತ್ತಾ? ಅಷ್ಟು ಅನ್ನದೊಳಗೆ ನಮ್ಮದು 2 ಕಾಳು ಸೇರಿದ್ರೆ ಅದೊಂದು ಭಾವನೆ ಬರುತ್ತೆ. ಆ ರೀತಿಯಲ್ಲಿ ಮಂದಿರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ದಕ್ಷಿಣೆ ವಿಚಾರಕ್ಕೆ ಬಂತು. ಯಥೇಚ್ಛವಾಗಿ ಅಧಿಕಸ್ಯ ಅಧಿಕಂ ಫಲಂ ಅಂತ, ಹೆಚ್ಚಾಗಿ ಕೊಟ್ಟದ್ದು ಹೆಚ್ಚಾಗಿ ಬರುತ್ತೆ, ನಿರೀಕ್ಷೆ ಮಾಡಬೇಡಿ ಬರುತ್ತೆ ಅಂತ. ಯಾವುದೋ ಬೇರೆ ರೂಪದಲ್ಲಿ ಅದು ನಿಮಗೆ ಖಂಡಿತ ಬರುತ್ತೆ. ಭಗವಂತ ಏನು ತಾಂತವು ಅವನಿಗೆ ವಸ್ತುತಃ ಏನೂ ಕೇಳೋದಿಲ್ಲ. ಇದೆಲ್ಲ ನಮ್ಮ ಪರಸ್ಪರ ಅನುಕೂಲಕ್ಕೆ. ಅಲ್ಲಿ ಹೋದವರಿಗೆ ತಂಗ್ಲಿಕ್ಕೆ ಬೇಕಾಗುತ್ತೆ, ಮತ್ತು ಊಟಕ್ಕೆ ಬೇಕಾಗುತ್ತೆ, ಇನ್ಯಾವುದೋ ವ್ಯವಸ್ಥೆಗಳು, ಮತ್ತು ಇನ್ಯಾರೋ ಅದರಿಂದ ಅನ್ನ ಕಂಡುಕೊಳ್ತಾ ಇರ್ತಾರೆ. ಹೀಗೆ ಅಂತೂ ಉದಾರತೆ ಬೇಕು. ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಉದಾರವಾಗಿರಿ. ಅಲ್ಲಿ ಯಥೇಚ್ಛವಾಗಿ ಪೂಜೆ ನೆರವೇರಿಸಿ ಯಥಾಶಕ್ತಿ ನಮಸ್ಕಾರ ಹಾಕಿ ಬನ್ನಿ. ಇದರಲ್ಲಿ ಯಾವುದು ಸಾಧ್ಯವಾಗುತ್ತೆ ಅದನ್ನು ದಾನ ಮಾಡಿ. ಅದರಿಂದ ನಿಮಗೆ ಶನೈಶ್ಚರನ ಕೃಪೆ ಖಂಡಿತ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳೇ, ಶನಿ ದೋಷ ಅಥವಾ ಶನಿ ಕಾಟಕ್ಕೆ ಸರಳ ಪರಿಹಾರವನ್ನು ತಿಳಿಸ್ಕೊಟ್ರಿ. ಜೊತೆಗೆ ನಿಜಕ್ಕೂ ದೇವರ ದರ್ಶನ ಯಾವ ರೀತಿ ಮಾಡಬೇಕು, ಮತ್ತು ದಾನ ಧರ್ಮದ ಮಹತ್ವವನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಬೆಂಗಳೂರಿಂದ ರಘುಪತಿ. ಇವರು ಹುಟ್ಟಿದ ದಿನಾಂಕ 27/2/1997, ಹುಟ್ಟಿದ ಸಮಯ 10:30 AM. ಇವರ ಪ್ರಶ್ನೆ ಉದ್ಯೋಗ, ಆರೋಗ್ಯ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ. ರಘುಪತಿಯವರ ಪ್ರಶ್ನೆ ಉದ್ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಮುಂದೆ ಹೇಗಿದೆ ಅಂತ ನೋಡೋಣ. ವಿವಾಹದ ಬಗ್ಗೆಯೂ ಕೇಳಿದ್ದಾರೆ, ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ ತಮ್ಮದು. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ. ಕರ್ಮಾಧಿಪತಿ, ರಾಜ್ಯಾಧಿಪತಿ ಆ ವ್ಯಯಸ್ಥಾನದಲ್ಲಿ ಬಂದರೆ ಕಾರ್ಯನಿಮಿತ್ತವಾಗಿ ಅಲದಾಟ ಅನ್ನೋದನ್ನು ಹೇಳುತ್ತೆ. ಮತ್ತು ಅದು ಪರಕಾರಿಯೇ ವ್ಯಯಿಸದ, ಇನ್ನೊಬ್ಬರ ಕೆಲಸಗಳಿಗಾಗಿ ಓಡಾಡೋದು, ಇನ್ನೊಬ್ಬರ ಕೆಲಸಕ್ಕಾಗಿ ನೀವು ಖರ್ಚು ಮಾಡಿ, ಈ ಥರದ್ದನ್ನು ಸೂಚಿಸುತ್ತೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ಚಂದ್ರ ನಿಮಗೆ ತುಂಬ ಚೆನ್ನಾಗಿದ್ದಾನೆ, ತೊಂದರೆ ಇಲ್ಲ. ಕಾಲವಶಾತ್ ನಿಮಗೆ ಒಳ್ಳೆಯ ಫಲ ಇದೆ. ವಿವಾಹಕ್ಕೆ ಯೋಗ್ಯ ಕಾಲ ಖಂಡಿತ ಇದೆ. ಉದ್ಯೋಗಕ್ಕೂ ಪ್ರಯತ್ನ ಮಾಡಿ. ನಾನು ಈಗಷ್ಟೇ ಹೇಳಿದೆ, ಶನೈಶ್ಚರನಿಗೆ ಒಂದು ಪಟ್ಟಿನೇ ಹೇಳಿದ್ದೀನಿ. ತಮಗೀಗ ಇರತಕ್ಕಂಥದ್ದು ಕರ್ಮಾಧಿಪತಿ ಶನೈಶ್ಚರನೇ ಆಗಿದ್ದಾನೆ. ಹೀಗಾಗಿ 23 ಶನಿವಾರಗಳ ಕಾಲ ನಿರಂತರವಾಗಿ ನಾನು ಈಗ ಎಷ್ಟು ಹೇಳಿದ್ನೋ ಅಷ್ಟರಲ್ಲಿ ಯಾವುದಾದ್ರು ಒಂದು ದಾನ, ತೈಲವಾಗಬಹುದು, ಕಪ್ಪು ವಸ್ತ್ರ ಆಗಬಹುದು, ಯಾವುದು ಧಾನ್ಯ ಇದೆ, ಕಪ್ಪು ಎಳ್ಳು, ಅದನ್ನೇ ದಾನ ಮಾಡ್ತಕ್ಕಂಥದ್ದು ಆಗಬಹುದು, ನೀಲಮಣಿಯನ್ನು ದಾನ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ನಿಮಗೆ ಯಾವುದು ಸುಲಭ, ಯಾವುದು ಸರಳ, ಇದು ನನ್ನ ಶಕ್ತಿ ಅಂತ ನಿಮಗನ್ಸುತ್ತೆ, ಅದನ್ನು ನೀವು ಪ್ರತಿ ಶನಿವಾರ 23 ಶನಿವಾರ ಹೋಗಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಇನ್ನು ಉದ್ಯೋಗಕ್ಕೆ ಒಂದು ಬಲ ಬರುತ್ತೆ. ವಿವಾಹಕ್ಕೆ ಅನುಕೂಲ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶ್ರೇಯಸ್ ದಾವಣಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 25/10/2004, ಹುಟ್ಟಿದ ಸಮಯ 11:26 PM. ಇವರ ಪ್ರಶ್ನೆ BE ಆಗಿದೆ, ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಶ್ರೇಯಸ್ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಿಸಿದೆ ಅಲ್ವಾ, ಕೆಲಸ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಕರ್ಮಾಧಿಪತಿ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಕರ್ಮಾಧಿಪತಿ ಇರಲಿ, ಈಗ ಪ್ರಸ್ತುತ ಕಾಲವನ್ನು ನೋಡೋಣ.
ಈಗ ತಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರು ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಗುರು ತೃತೀಯದಲ್ಲಿ ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ನೀವು ಒಂದು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸ್ವಲ್ಪ ತೊಗರಿ ಹಾಗೂ ಬೆಲ್ಲ, ತೊಗರಿ ಕಾಳು ಮತ್ತು ಬೆಲ್ಲ ಇದನ್ನು ನೀವು ದಾನ ಮಾಡಿ. ಪ್ರತಿ ಮಂಗಳವಾರ ದಾನ ಮಾಡಿ. 6 ತಿಂಗಳು ನಿರಂತರವಾಗಿ ಮಾಡಬೇಕು ಈ ಒಂದು ಸೇವೆಯನ್ನು, ತಪ್ಪದೆ ಮಾಡಿ. ಉದ್ಯೋಗದಲ್ಲಿ ಒಂದು ಬಲ ಕಾಣ್ತೀರಾ, ಸಂಶಯ ಇಲ್ಲ, ಅದರಲ್ಲಿ ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನೆಲಮಂಗಲ ಇಂದ ವರ್ಷ ಅವರು. ಇವರು ಹುಟ್ಟಿದ ದಿನಾಂಕ 22/4/1999, ಹುಟ್ಟಿದ ಸಮಯ 10:15 AM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ವರ್ಷ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನ. ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಗುರು ಬುಧರಿಬ್ಬರು ಒಟ್ಟಾಗಿದ್ದಾರೆ. ಅಲ್ಲಿ ಕರ್ಮಸ್ಥಾನದಲ್ಲಿ ತುಂಬ ಒಳ್ಳೆಯದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಅಲ್ಲಿ ನಿಮಗೆ ನೀಚಭಂಗ ರಾಜಯೋಗವಾಗಿದೆ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಅಲ್ಲಿ ಬಲಿಷ್ಠನಾಗಿದೆ. ಯೋಚನೆ ಮಾಡೋದು ಬೇಡ. ತಮಗೆ ಅನುಕೂಲ ಇದೆ, ವಿವಾಹಕ್ಕೆ ಒಳ್ಳೆಯ ಕಾಲ. ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ಶುಕ್ರನ ಭಕ್ತಿ ನೋಡಿಪ್ಪ, ಈಗ ಚೆನ್ನಾಗಿದೆ. ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರಯತ್ನ ಮಾಡಬೇಕಷ್ಟೆ. ಯಾವುದಾದ್ರು ದೋಷ ಇತ್ಯಾದಿ ಅಂತಂದರೆ ಏನೂ ಅಂತಹ ಕಾಣದೇ ಇಲ್ಲ. ಯಾವುದು ದೋಷ ಬಾಧಿಸ್ತಾ ಇಲ್ಲ, ಯೋಚನೆ ಮಾಡಬೇಡಿ. ಅಷ್ಟಮದಲ್ಲಿ ಕೇತು ಇದ್ದರೆ ಅದು ಒಂದು ತೊಡಕನ್ನು ಹೇಳುತ್ತೆ. ಹೀಗಾಗಿ ಕೇತು ಗ್ರಹ ಶಾಂತಿ ಸಾಧ್ಯವಾದರೆ ಮಾಡಿಸಿ. ಅದು ಮಾಂಗಲ್ಯ ಸ್ಥಾನ ಸ್ತ್ರೀಯರಿಗೆ, ಅದು ಬಹಳ ಅದು ಚೆನ್ನಾಗಿರಬೇಕು ಅಂತ. ಹೀಗಾಗಿ ಆ ಕೇತು ಗ್ರಹ ಶಾಂತಿಯಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಅಭಿಷೇಕ್ ಅಕ್ಕಸಾಲಿಗರ ಸೂಡಿಯಿಂದ. ಇವರು ಹುಟ್ಟಿದ ದಿನಾಂಕ 20/1/1997, ಹುಟ್ಟಿದ ಸಮಯ 12:20 AM. ಇವರ ಪ್ರಶ್ನೆ ಉದ್ಯೋಗ ಮತ್ತು ವಿದೇಶದ ಅವಕಾಶ ಇದೆಯಾ ತಿಳಿಸಿ ಅಂತಿದ್ದಾರೆ. ಅಭಿಷೇಕ್ ಅವರ ಪ್ರಶ್ನೆ ಉದ್ಯೋಗ ಮತ್ತು ವಿದೇಶಕ್ಕೆ ಸಾಧ್ಯತೆ ಇದೆ, ವಿದೇಶ ಅವಕಾಶಗಳು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಗುರುದಶೆಯಲ್ಲಿ ತಮಗೀಗ ನಡೀತಾ ಇರೋದು ಶನೈಶ್ಚರನ ಭಕ್ತಿ ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ಷಷ್ಠದಲ್ಲಿದ್ದಾನೆ. ಉದ್ಯೋಗಕ್ಕೆ ವಿದೇಶ ಪ್ರಯತ್ನ ಮಾಡಬಹುದು ತಾವೀಗ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆದರೆ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದರಿಂದ ಹೆಚ್ಚು ಕಾಲ ಅಲ್ಲಿ ನೆಲೆ ಊರಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ನೀವು ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. 108 ಬಾರಿ ಹೇಳ್ಕೊಳ್ಳಿ. ಕೆಲಸ ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ನೀವು ಕೆಲಸ ಮಾಡ್ತೀರೋ ಅಲ್ಲಿವರೆಗೂ ಹೇಳ್ಕೋಬೇಕು ಜೀವನದಲ್ಲಿ. ಇದು ನಿಮಗೆ ಬಲ ಕೊಡುತ್ತೆ. ತಪ್ಪದೆ ಹೇಳ್ಕೊಳ್ಳಿ, ಕೆಲಸ ಅನುಕೂಲ ಆಗುತ್ತೆ. ಈ ಮಂತ್ರವೇ ನಿಮಗೆ ಹೆಚ್ಚು ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶ್ವೇತಾ ಕೊಪ್ಪಳ ಇಂದ. ಇವರು ಹುಟ್ಟಿದ ದಿನಾಂಕ 24/1/2001, ಹುಟ್ಟಿದ ಸಮಯ 8:35 8:45 PM. ಇವರ ಪ್ರಶ್ನೆ ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತ. ಏನು ಶ್ವೇತಾ ಅವರ ಪ್ರಶ್ನೆ ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದಾನೆ. ಚೆನ್ನಾಗಿದೆ. ವಿವಾಹಕ್ಕೂ ಅನುಕೂಲಕರವಾಗಿದೆ. ಯೋಚನೆ ಮಾಡಬೇಡಿ. ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2028 ಅಲ್ಲಿಂದ ಮುಂದೆ ತುಂಬ ಚೆನ್ನಾಗಿದೆ ನಿಮಗೆ. ವಿವಾಹಕ್ಕೆ, ಉದ್ಯೋಗಕ್ಕೆ ಎಲ್ಲದಕ್ಕೂ ಒಂದು ಬಲ ಬರುತ್ತೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಚೆನ್ನಾಗಿದೆ, ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ. ಮುಂದೆ ಹೋಗ್ತಾ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ವಿವಾಹಕ್ಕೆ ನಿಮಗೆ ಈಗ ಕಾಲ ಇದೆ. ಜನವರಿ ನಂತರ ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಪ್ರಯತ್ನ ಮಾಡಬಹುದು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಕುಜರು ಶಶಿಮಂಗಳ ಯೋಗ ಏರ್ಪಾಡಾಗಿದೆ. ಇನ್ನು ರವಿ ಬುಧರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಗುರುವಿನ ಜೊತೆಗೆ ಈ ದಿವಸ ಮಂದಿ ಉದಯಾಗಿದೆ. ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಮತ್ತು ಶುಕ್ರರು ಒಟ್ಟಾಗಿದ್ದಾರೆ. ಅದು ಸಿಂಹರಾಶಿಯಲ್ಲಿ. ರಾಹು ಶನೈಶ್ಚರನ ಕುಂಭಮೀನಗಳಲ್ಲಿ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಆತ್ಮೀಯತೆ, ಧನಲಕ್ಷ್ಮಿ ತಾಂಡವಾಡ್ತಕ್ಕಂಥದ್ದು, ಹಣಕಾಸು ನಿರೀಕ್ಷೆ ಮಾಡಿದ್ರೆ ಬಂತು ಅಂತ ಆ ರೀತಿಯಲ್ಲಿ ಯಾವುದೋ ಒಂದು ಸಹಾಯ, ಸಣ್ಣ ಪುಟ್ಟ ಸಹಾಯವೂ ಆಗುತ್ತೆ.
ಆ ರೀತಿಯಲ್ಲಿ ಅನುಕೂಲ ಇದೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಪ್ರಯಾಣದಲ್ಲೂ ಹುಷಾರಾಗಿರಿ. ನೀರಿನ ತೊಡಕುಗಳನ್ನ, ನೀರಿನಿಂದ ಸಮಸ್ಯೆಗಳು, ನೀರಿನ ಪ್ರಮಾದ ಈ ಥರ ಸಾಧ್ಯತೆ ಇದೆ. ಹುಷಾರು, ಗಮನ ಇರಲಿ. ಸ್ನೇಹಿತರ ಜೊತೆಗೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಪ್ರೀತಿ, ಅನ್ಯೋನ್ಯತೆ ಇದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ಜಲದುರ್ಗೆಯ ಪ್ರಾರ್ಥನೆ, ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ನಿಮಗೂ ಕೂಡ ಸುಗ್ರಾಸ ಭೋಜನ, ಒಳ್ಳೆಯ ರೀತಿಯ ಮನಸ್ಸು ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಮಾತಿನ ಕೌಶಲ್ಯ, ಬರವಣಿಗೆ ಕ್ಷೇತ್ರಗಳಲ್ಲಿ, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೆಚ್ಚು ಆ್ಯಕ್ಟಿವ್ ಇರ್ತಾರಲ್ಲ ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಸ್ವಲ್ಪ ಹುಷಾರು. ಮತ್ತು ನಿಮಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲ ಬಾಧೆ, ಕಿವಿ ಸಮಸ್ಯೆ ಇದು ಕಾಡುತ್ತೆ ಈ ದಿವಸ. ಕಿವಿ ಬಾಧೆ ಹೆಚ್ಚು, ಗಂಟಲು ಕಿವಿ ಎರಡು, ಹೀಗಾಗಿ ಹುಷಾರು. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಹೆಚ್ಚಿನ ಖರ್ಚು, ಆತ್ಮೀಯರಿಗಾಗಿ ಅತಿ ವ್ಯಯ, ಕುಟುಂಬದವರಿಗಾಗಿ ಹೆಚ್ಚು ಖರ್ಚು ಮಾಡ್ತೀರಾ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ, ತೊಡಕು ಸೂಚಿಸ್ತಾ ಇದೆ. ಗಲಾಟೆ, ಘರ್ಷಣೆ ಸಂದರ್ಭಗಳು ಎದುರಾಗಬಹುದು, ಹುಷಾರು. ಆಹಾರದಲ್ಲೂ ಸಿಹಿ ಪದಾರ್ಥ, ಆಹಾರದಿಂದ ಸಮಸ್ಯೆಗಳು, ಈ ಥರದ ಲಕ್ಷಣ ಇದೆ, ಹುಷಾರು. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಲಾಭ, ಅನುಕೂಲ ಚೆನ್ನಾಗಿದೆ. ಮತ್ತು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡೋರಿಗೆ, ಮತ್ತು ಈ ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಲಿಕ್ವಿಡ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಉಳಿದ ಹಾಗೆ ಈ ದಿವಸ ಸ್ವಲ್ಪ ಶರೀರದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಶಿರೋಬಾಧೆ ತಲೆ ಸಂಬಂಧಿ ತೊಂದರೆಗಳಾಗಬಹುದು, ಹುಷಾರು. ನೀವು ಕೂಡ ದುರ್ಗಾ ಕವಚ, ಶಿವಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ, ಮಾನ್ಯತೆ, ಹೊಸ ಪ್ರಯತ್ನಗಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಮಿತ್ರರಿಂದ ಅನುಕೂಲ, ಸಹಾಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣ ಸೌಖ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಲಾಭ, ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವರಿಗೆ, ರಾಜಕಾರಣದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ, ಶಿವ ಪ್ರಾರ್ಥನೆ ಮಾಡಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ, ಆ ರೀತಿಯಲ್ಲಿದೆ. ಮತ್ತು ಸಹೋದ್ಯೋಗಿಗಳ ಸಹಕಾರ, ಅವರ ಮಾರ್ಗದರ್ಶನ ಅದು ನಿಮಗೆ ಸಹಾಯವಾಗುತ್ತೆ. ಈ ದಿವಸ ಕ್ಷೇತ್ರ ದರ್ಶನ, ಯಾವುದೋ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆ ರೀತಿಯಲ್ಲಿ ಶುಭ ಫಲ ಸೂಚಿಸ್ತಾ ಇದೆ. ಮಿತ್ರರ ಸಹಾಯ, ಬಂಧುಗಳ ಸಹಾಯ, ಆತ್ಮೀಯತೆ ಉಂಟಾಗ್ತಕ್ಕಂಥದ್ದು ಲಾಭದಾಯಕವಾಗಿದೆ ಇವರೇ ಈ ದಿವಸ. ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಕೆಲಸಗಳಲ್ಲಿ ಸ್ವಲ್ಪ ಪರಿಶ್ರಮ, ಒತ್ತಡ, ಎಲ್ಲ ಕೆಲಸ ನಿಮ್ಮ ತಲೆಗೆ ಬಂದುಬಿಡುತ್ತೆ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಹೇಳ್ಬಿಡು, ಈ ಥರ ಆಗ್ಬಿಡುತ್ತೆ ಪಾಪ. ಗಮನ ಇರಲಿ. ಸ್ವಲ್ಪ ಅದೇ ನಿಮಗೆ ಹೊರೆ ಅನಿಸುತ್ತೆ, ಕೆಲಸವೇ ಹೊರೆ ಆಗಿಬಿಡುತ್ತೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಬಂಧುಗಳಲ್ಲಿ ಆತ್ಮೀಯತೆ ಇದೆ, ಅವರಿಂದ ಸ್ವಲ್ಪ ಸಹಾಯ ನಿರೀಕ್ಷೆ ಮಾಡಬಹುದು. ಸಂಗಾತಿಯಲ್ಲಿ ಪ್ರೀತಿ ಇದೆ ಈ ದಿವಸ. ಸ್ವಲ್ಪ ಹೆಣ್ಮಕ್ಕಳಿಗೆ ಅಪಮಾನ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಸೂಚಿಸ್ತಾ ಇದೆ. ಹೋಟೆಲ್ ಇಂಡಸ್ಟ್ರಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಪೊಲೀಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬೆಲೆ, ಮಾನ್ಯತೆ ಇದೆ ಈ ದಿವಸ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಇದು ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಪ್ರಶಂಸೆ, ಗೌರವ ಸಿಗುತ್ತೆ. ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ, ಅನುರಾಗ ಚೆನ್ನಾಗಿದೆ ಈ ದಿವಸ ನಿಮಗೆ ವಸ್ತು ನಷ್ಟತೆ ಇದೆ, ಹುಷಾರು. ಮತ್ತು ಸಾಲ ಸೂಚಿಸ್ತಾ ಇದೆ, ಹುಷಾರು. ಒಳ್ಳೆಯದಕ್ಕೆ ಅತಿಯಾದ ಸಾಲವೋ, ಇನ್ವೆಸ್ಟ್ ಮಾಡಬೇಕು ಅಂತ ಸಾಲ ಮಾಡಿಬಿಡೋದು, ಆ ಥರದ್ದಾಗೋ ಸಾಧ್ಯ, ಹೊರೆಯಾಗುತ್ತೆ, ಸಾಲದ ಹೊರೆ, ಹುಷಾರು. ಈ ದಿವಸ ತಪ್ಪದೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ, ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಹೊರೆ ಸೂಚಿಸ್ತಾ ಇದೆ. ಹುಷಾರಾಗಿರಿ ಕೆಲಸದ ವಿಚಾರದಲ್ಲಿ. ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಬರುತ್ತೆ. ಸಿಹಿಯೊಳಗೆ ಕಹಿ ಬೆರೆದಂತೆ ಆಗಿಬಿಡುತ್ತೆ, ಹುಷಾರು. ಇನ್ನು ವ್ಯಾಪಾರಿಗಳು ಎಚ್ಚರಿಕೆಯಿಂದ ಇರಿ. ನೀರಿನ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ.
ಉಳಿದ ಹಾಗೆ ನೀರು ಮತ್ತು ಬೆಂಕಿ ಎರಡೂ ವಿಚಾರದಲ್ಲಿ ಪ್ರಮಾದ ಅಲ್ಲ, ಎಚ್ಚರಿಕೆ ಬೇಕು. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳ ಜೊತೆಗೆ ತುಂಬ ಅತ್ಯಂತ ಪ್ರೀತಿ ಒಡನಾಟ ಚೆನ್ನಾಗಿರುತ್ತೆ. ವಿಹಾರ, ಮನರಂಜನೆಗೆ ಮನಸ್ಸಿಗೆ ಯಾವುದು ಎಂಟರ್ಟೈನ್ಮೆಂಟ್ ಅನಿಸುತ್ತೋ ಅಲ್ಲಿ ಹೆಚ್ಚು ಕಾಲ ಕಳೀತಕ್ಕಂಥದ್ದು. ಒಂದು ಸಿನಿಮಾ ನೋಡಿದೆ, ಮೂವಿ ನೋಡಿದೆ, ವೆಬ್ ಸೀರೀಸ್ ನೋಡಿದೆ, ಇನ್ನೇನೋ ಈ ರೀತಿಯಲ್ಲಿ ಕಾಲಹರಣ ಆಗೋಗ್ಬಿಡುತ್ತೆ ಈ ದಿವಸ. ಮತ್ತು ಶಾಪಿಂಗ್ ವಿಶೇಷ, ಅದು ಅತಿಯಾಗಿರುತ್ತೆ ಈ ದಿವಸ. ಮತ್ತು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಈ ದಿವಸ. ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಈ ದಿವಸ. ಉಳಿದ ಹಾಗೆ ಸ್ವಲ್ಪ ನಿಮಗೂ ಕೂಡ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಧೈರ್ಯ, ಉತ್ಸಾಹ, ಸಾಹಸ ಕಾರ್ಯಗಳು ಚೆನ್ನಾಗಿದೆ. ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಮತ್ತು ಸ್ನೇಹಿತರು, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಪ್ರಯಾಣ ಸೌಖ್ಯತೆ ಸೂಚಿಸ್ತಾ ಇದೆ. ಸ್ಟೇಷನರಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನುರಾಗ, ಸಾಮರಸ್ಯ ತುಂಬ ಚೆನ್ನಾಗಿದೆ ಈ ದಿವಸ. ನೀವು ಕೂಡ ಗುರು ಪ್ರಾರ್ಥನೆ ಮಾಡಿ. ಸ್ವಲ್ಪ ಬುದ್ಧಿ ಅಲುಗಾಡುತ್ತೆ, ಗೊಂದಲ ಮಾಡ್ಕೊಳ್ತೀರ, ಈ ಕಾರಣದಿಂದ ಗುರುಸ್ಮರಣೆ ಬೇಕು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಘನ ನೀಲಾಂಬರಾಯ ನಮಃ. ಶನಿಶ್ಚರ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.